ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಹಿರಿಯರ ಮದ್ಯವರ್ಜನ ಶಿಬಿರಗಳ ಆರೋಗ್ಯ ಮತ್ತು ಸಾಮಾಜಿಕ ಬದಲಾವಣೆಯ ದೃಷ್ಟಿಯಿಂದ ಬಹುಮುಖ್ಯವಾಗಿದ್ದು, ಕುಡಿತ ಚಟದಿಂದ ದೂರವಿರುವುದು ಕುಟುಂಬದ ಸಮೃದ್ಧಿಯ ಮಾರ್ಗವಾಗಿದೆ ಎಂದು ಮಾಜಿ ಶಾಸಕ ಎಸ್. ರಾಮಪ್ಪ ಅಭಿಪ್ರಾಯಪಟ್ಟರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸಹಯೋಗದಲ್ಲಿ ಹರಿಹರೇಶ್ವರ ದೇವಸ್ಥಾನದ ಹಿಂಭಾಗದ ಬಿರ್ಲಾ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದು 1947ನೇ ಮದ್ಯವರ್ಜನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕುಡಿತದಿಂದ ಸಮಸ್ಯೆಗಳು ಮಾತ್ರವಲ್ಲ, ಕುಟುಂಬದ ಹಾಳು ಆರೋಗ್ಯವಾಗಿರಬೇಕು. ಅಂದರೆ ಕುಡಿತದ ಚಟದಿಂದ ದೂರವಿರಬೇಕು. ಕುಡಿತದಿಂದ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ. ಮಕ್ಕಳು ಭವಿಷ್ಯಕ್ಕಾಗಿ, ಕುಟುಂಬದ ನೆಮ್ಮದಿಗಾಗಿ ಈ ಚಟವನ್ನು ಬಿಟ್ಟು ಬದುಕು ಕಟ್ಟಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಯುವತಿಂದಲೇ ಎಲ್ಲ ಏನು ಸಮಸ್ಯೆ ಏನ್ ಹೇಳ್ತಾರ ಅದಕ್ಕಾಗಲ್ಲ, ನಾವೆಲ್ಲರೂ ಕೂಡ ನೆನಕೊಂಡು ಅವ್ರಿಗೆ ಧನ್ಯವಾದ ಹೋಗ್ಬೇಕಾಗ್ತದೆ. ಕೂಡ ನೀವು ಯಾರೇ ಕಾರಣಕ್ಕೂ ಕೂಡ ನೀವು ಮುಟ್ಟು ಮಾಡಿ ನೀವು ಮತ್ತೆ ಕೊಟ್ಟಿದ್ರೆ ನೀವು ಉಪಯೋಗ ಇಲ್ಲ. ಜೀವ ಒಂದ್ಸರಿ ಹುಟ್ಟಿ ಬರ್ತದೆ, ಮತ್ತೆ ಬರಲ್ಲ. ಓದಿಗಾಗಿ ಏನು ಮಾಡಕ್ಕಾಗಲ್ಲ. ಇದು ಮನುಷ್ಯನ ಜೀವ ಬಹಳ ಮಹತ್ವದ್ದು. ಹಂಗಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ನಿಮ್ಮ ನೋಡ್ದಲ್ಲಿ ಕಳೆಯದಲ್ಲೇ ಎಷ್ಟು ಇದು 4 ತಿಂಗಳಿಗೆ ಮತ್ತೆ ನೀವು ಪುನಃ ಒಳ್ಳೆ ಶಾಲೆಗೆ ಒಂದು ಊರು ಬರ್ತದೆ, ಒಂದು ಜೀವನದ ಲೈಫ್ ಆಗ್ತದೆ. ಹಂಗಾಗಿ ನಾವೆಲ್ಲರೂ ಕೂಡ ದಯವಿಟ್ಟು ನಮಗೆ ನಾನು ರಿಕ್ವೆಸ್ಟ್ ಮಾಡಿರ್ತೇನೆ, ನಮ್ಗಿಂತ ಕಾರ್ಯಕ್ರಮ ಮತ್ತೆ ಯಾರು ಕೂಡ ಅದ್ರ ಮೇಲೆ ನೋಡಕ್ ಹೋಗ್ಬೇಡಿ. ಖಂಡಿತವಾದ್ರು ಅದು ಇದು ಏನು ಹೆಚ್ಚಿಸುವಾಗ ನೀವು ಪೂರ್ತಿ ಪ್ರಯೋಗಿಸ್ತೇ. ದಯವಿಟ್ಟು ಮುಂದಿನ ಜೀವನ ಚೆನ್ನಾಗಾಗಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಮತ್ತೆ ಒಂದು ಶಿಬಿರ ಅನುಕರಿಸುವ ನಮ್ಮ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರು ಮತ್ತೆ ನಮ್ಮ ಏನು ಸಂಘದ ಧರ್ಮಸ್ಥಳ ಸಂಘದ ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.